ಟಾಕ್ಸಿಕ್ದೊಂದು ಬಾಂಬು ಇಡೀ ಸಿನಿಪ್ರಿಯರ ಒಂದು ಧಗ್ಗಂತ ಬೆಂಕಿ ಹತ್ಕೊಂಡಂಗಾಯಿತು. ಕಾರಣ ಯುದ್ಧ ಯುದ್ಧ ಯುದ್ಧ. ಇದು ಯಾವುದೂ ಕೂಡ ಪೂರ್ವ ನಿರ್ಧರಿತ ಅಲ್ಲ, ಸಡನ್ ಡಿಸಿಷನ್ಸು. ಬಿಕಾಸ್ ಆಫ್ ಭಾರತೀಯ ಚಿತ್ರರಂಗದಲ್ಲೇ ಬೇರೆ ಯಾವ ಸಿನಿಮಾಗೂ ದೊಡ್ಡ ಮೊತ್ತ ಈ ಸಿನಿಮಾಗೆ ಸಿಕ್ಕಿದೆ. ದುರಂಧರ್ ಸಿನಿಮಾ ಬರ್ತಾ ಇದೆ, ಅದಕ್ಕೆ ಹೆದರ್ಕೊಂಡು ಕನ್ನಡ ಚಿತ್ರರಂಗದಲ್ಲಿ ಪ್ರತಿ ಹೆಜ್ಜೆಯಲ್ಲೂ ಇಟ್ಟ ಹೆಜ್ಜೆನ ಯಾವತ್ತೂ ಹಿಂದಕ್ಕಿಟ್ಟಿಲ್ಲ. KVN ಪ್ರೊಡಕ್ಷನ್ಸ್ ಇದು ಯಾವುದು ತುಂಬ ಕೂಲ್ ಆಗಿದ್ದಾರೆ. ಭಾರತೀಯ ಚಿತ್ರರಂಗದಲ್ಲಿ KVN ಪ್ರೊಡಕ್ಷನ್ಸು ಒಂದು ಪ್ರಬಲ ಪ್ರೊಡಕ್ಷನ್ ಹೌಸ್ ಆಗಿ ನಿಂತ್ಕೊಂಡಿದೆ. ಇವತ್ತೇನೋ ಟಾಕ್ಸಿಕ್ ಇದು ಸ್ಕೆಡ್ಯೂಲ್ ಮಾಡಿದ್ವಿ, ಹಿಂಗೆ ಆಗೋಯ್ತು, ಇದು ಮುಂದಕ್ಕೆ ಹೋಯ್ತಲ್ಲ, ಅದೆಲ್ಲ ಯಾವುದಿಲ್ಲ. ಆಲ್ರೆಡಿ ಅವ್ರು ಬಿಸ್ನೆಸ್ ಮಾಡಿದ್ದಾರೆ. ಗೊತ್ತಿಲ್ಲದೆ ಇದ್ರೆ ಅದ್ರ ಬಗ್ಗೆ ತಿಳ್ಕೊಂಡು ಮಾತಾಡಿ. ಪ್ರಾಪರ್ ಬಿಸ್ನೆಸ್ ಡೀಲ್ ಇದು. ಯಾವುದೇ ಸಿನಿಮಾಗೆ ಹೆದರಿನೂ ಅಲ್ಲ, ಯಾರಿಗೋ ಹೆದರ್ಕೊಂಡು ಬೆದರ್ಕೊಂಡು ನಿಲ್ಲೋ ಮಗನೇ ಅಲ್ಲ ರಾಕಿಂಗ್ ಸ್ಟಾರ್ ಯಶ್. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ಬೆಳಗ್ಗೆಯಿಂದನೂ ಎಲ್ಲ ಕಡೆ ಬರೀ ಟಾಕ್ಸಿಕ್ತೆ ಸುದ್ದಿ. ಇವತ್ತು ಏನು ಮಿಡ್ಲ್ ಈಸ್ಟಲ್ಲಿ ಒಂದು ವಾರ್ ನಡೀತಾ ಇದೆ, ಬಾಂಬುಗಳು ಬೀಳ್ತಾ ಇದೆ. ಅದೇ ರೀತಿ ಬೆಳಗ್ಗೆ ಇವತ್ತು ಇದ್ದಕ್ಕಿದ್ದಂಗೆ ಟಾಕ್ಸಿಕ್ದೊಂದು ಬಾಂಬು ಇಡೀ ಸಿನಿಪ್ರಿಯರ, ಇಡೀ ಸಿನಿಮಾ ಸಮುದಾಯದ ಅಥವಾ ಇಡೀ ದೇಶದ ಅಥವಾ ವರ್ಲ್ಡ್ ಸಿನಿಮಾ ವಿಚಾರದಲ್ಲೇ ಒಂದು ಧಗ್ಗಂತ ಬೆಂಕಿ ಹತ್ಕೊಂಡಂಗಾಯಿತು. ಬಿಕಾಸ್ ಈ ಒಂದು ಸಿನಿಮಾನ ಪೋಸ್ಟ್ಪೋನ್ ಮಾಡಲಾಗ್ತಿದೆ, ರೀಸ್ಕೆಡ್ಯೂಲ್ ಮಾಡಲಾಗ್ತಿದೆ. ಈ ಸಿನಿಮಾ ಮಾರ್ಚ್ 19 ಬದಲಾಗಿ ಜೂನ್ 4ನೇ ತಾರೀಕು ರಿಲೀಸ್ ಆಗ್ತಿದೆ. ಕಾರಣ ಯುದ್ಧ ಯುದ್ಧ ಯುದ್ಧ. ಹೌದು, ಸಿನಿಮಾ ಸಜ್ಜಾಗಿತ್ತು, ಸಿನಿಮಾ ರಿಲೀಸ್ಗೆ ರೆಡಿಯಾಗಿ ನಿಂತಿದೆ. ಇಂಥ ಒಂದು ಸಂದರ್ಭದಲ್ಲಿ 8ನೇ ತಾರೀಕು ಬೆಂಗಳೂರಲ್ಲಿ ಒಂದು ಕಾರ್ಯಕ್ರಮವೂ ಆಗಬೇಕಾಗಿತ್ತು, ಟ್ರೈಲರ್ ಲಾಂಚ್ ಆಗಬೇಕಾಗಿತ್ತು. ಈ ರೀತಿಯಾಗಿ ಕಾರ್ಯಕ್ರಮಗಳಿಗೆ ಸಿದ್ಧತೆಗಳನ್ನು ಕೂಡ ಇಡೀ ದೇಶದಾದ್ಯಂತ ಮಾಡಿಕೊಳ್ಳಲಾಗಿತ್ತು. ಈವೆಂಟ್ಸ್ಗೆ, ಪ್ರೆಸ್ ಮೀಟ್ಸ್ಗೆ, ಮೀಡಿಯಾ ಇಂಟ್ರಾಕ್ಷನ್ಸ್ಗೆ, ಈ ಥರದ್ದು ತುಂಬ ವಿಚಾರಗಳಿಗೆ ಚಿತ್ರತಂಡ ರೆಡಿಯಾಗಿತ್ತು. ಆದರೆ ಇದು ಯಾವುದೂ ಕೂಡ ಪೂರ್ವ ನಿರ್ಧರಿತ ಅಲ್ಲ, ಸಡನ್ ಡಿಸಿಷನ್ಸು. ಬಿಕಾಸ್ ಆಫ್ ಈ ಸಿನಿಮಾಗೆ ಆಗಿರುವಂತಹ ಬಿಸ್ನೆಸ್. ನೀವು KGF 2 ಸಿನಿಮಾ ರಾಕಿಂಗ್ ಸ್ಟಾರ್ ಯಶ್ ಅವ್ರದ್ದು ಎಷ್ಟು ದೊಡ್ಡ ಬಿಸ್ನೆಸ್ ಮಾಡಿದೆ ಅಂದರೆ ನಿಮಗೆ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕಾಗಲ್ಲ. ಅಷ್ಟು ದೊಡ್ಡ ಬಿಸ್ನೆಸ್ಸು ಓವರ್ಸೀಸಲ್ಲಿ ಮಾಡಿತ್ತು ಸಿನಿಮಾ. ಸೊ ಅದರದ ಒಂದು ಬಿಸ್ನೆಸ್ ಟ್ರ್ಯಾಕು, ಹಾಗೆಯೇ ಟಾಕ್ಸಿಕ್ ಸಿನಿಮಾ ನಿರೀಕ್ಷೆ ಹುಟ್ಟಿಸಿದಂಥ ರೀತಿ, ಆಮೇಲೆ ಅದು ಕ್ರಿಯೇಟ್ ಮಾಡುವಂಥ ಒಂದು ಹೈಪು, ಆ ಸಿನಿಮಾ ಮೇಲೆ ಅಷ್ಟು ದೊಡ್ಡ ನಿರೀಕ್ಷೆ ಇದೆ. ತುಂಬ ದೊಡ್ಡ ಪ್ರಮಾಣದಲ್ಲಿ ಅದರದ್ದು ಡಿಸ್ಟ್ರಿಬ್ಯೂಷನ್ ರೈಟ್ಸ್ ಬೈ ಆಗಿದೆ. ವಿಶೇಷವಾಗಿ ಓವರ್ಸೀಸಲ್ಲಿ ಭಾರತೀಯ ಚಿತ್ರರಂಗದಲ್ಲೇ ಬೇರೆ ಯಾವ ಸಿನಿಮಾಗೂ ಕೊಡೋದಷ್ಟು ದೊಡ್ಡ ಬೆಲೆ, ದೊಡ್ಡ ಮೊತ್ತ ಈ ಸಿನಿಮಾಗೆ ಸಿಕ್ಕಿದೆ. ಅಂದರೆ ಸರಿಸುಮಾರು ನಾನು ಕೇಳ್ಪಟ್ಟಂಗೆ 150 ಕೋಟಿಗೂ ಅಧಿಕ ಮೊತ್ತವನ್ನು ಓವರ್ಸೀಸು ರೈಟ್ಸು ಸೇಲ್ ಆಗಿದೆ ಅಂತ ಕೇಳ್ಪಟ್ಟೆ. ಸೊ ಆ ಒಂದು ವಿಷಯಕ್ಕೆ ಅಲ್ಲಿನ ಡಿಸ್ಟ್ರಿಬ್ಯೂಟರ್ಸ್ ಆಗಲಿ, ಅಲ್ಲಿನ ಪ್ರೇಕ್ಷಕರಾಗಲಿ ಈ ಸಿನಿಮಾನ ನೆಮ್ಮದಿಯಾಗಿ ನೋಡೋದಕ್ಕೂ ಆಗಲ್ಲ. ಮತ್ತು ಅದು ಬಿಸ್ನೆಸ್ ಡೀಲು, ತುಂಬ ದೊಡ್ಡ ಬಿಸ್ನೆಸ್ ಡೀಲು. ಸೊ ಹಾಗಾಗಿ ಆ ಬಿಸ್ನೆಸ್ನ ಉಳಿಸ್ಕೋಬೇಕು ಅಂತಂದರೆ ನಾವು ಸಿನಿಮಾನ ರಿಲೀಸು ಕಡಿತಗೊಳಿಸಲೇಬೇಕಾಗುತ್ತೆ, ಮುಂದಕ್ಕೆ ಹಾಕಲೇಬೇಕಾಗುತ್ತೆ ಅನ್ನೋ ಒಂದು ನಿರ್ಧಾರವನ್ನು ಚಿತ್ರತಂಡ ತೊಗೊಂಡಿದೆ. ನಾನು ಇವಾಗ ಏನು ಹೇಳ್ತಾ ಇದ್ದೀನಿ, ಫ್ಯಾಕ್ಟ್ಸ್ನ ಮಾತಾಡ್ತಾ ಇದ್ದೀನಿ. ತುಂಬ ವಿಚಾರಗಳಿಗೆ ತುಂಬ ಜನ ಬೇರೆ ಬೇರೆ ಥರದ್ದು ನಾನು ಸ್ಟೋರೀಸ್ ನೋಡ್ತಾ ಇದ್ದೀನಿ. ಬೆಳಗ್ಗೆಯಿಂದ ನಾನು ಕೂಡ ಗಮನಿಸ್ತಾ ಇದ್ದೆ. ದುರಂಧರ್ ಸಿನಿಮಾ ಬರ್ತಾ ಇದೆ, ಅದಕ್ಕೆ ಹೆದರ್ಕೊಂಡು ಒಂದು ಹೇಳ್ತೀನಿ, ರಾಕಿಂಗ್ ಸ್ಟಾರ್ ಯಶ್ ಅನ್ನೋ ಒಬ್ಬ ಕಲಾವಿದ, ಒಬ್ಬ ಶಕ್ತಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಕನ್ನಡ ಚಿತ್ರರಂಗದಲ್ಲಿ ಪ್ರತಿ ಹೆಜ್ಜೆಯಲ್ಲೂ ಪ್ರತಿ ಸಲನೂ ಇಟ್ಟ ಹೆಜ್ಜೆನ ಯಾವತ್ತೂ ಹಿಂದಕ್ಕಿಟ್ಟಿಲ್ಲ, ಹೇಳಿದ ಮಾತಿಗೆ ಯಾವತ್ತೂ ತಪ್ಪಿಲ್ಲ. ಅದೇ ರೀತಿಯಾಗಿ ನಡ್ಕೊಂಬಂದಂತಹ ವ್ಯಕ್ತಿ, ಶಕ್ತಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ಕನ್ನಡದ ಒಂದು ಸಿನಿಮಾವನ್ನು ಹೆಮ್ಮೆಯಿಂದ ವರ್ಲ್ಡ್ ಲೆವೆಲ್ ತೊಗೊಂಡೋಗ್ತಿದ್ದಾರೆ. ಆ್ಯಂಡ್ ಅವರ ಟ್ರ್ಯಾಕು, ಅವರ ಬದುಕು, ಅವರ ವೃತ್ತಿ ಬದುಕು, ಇದನ್ನೆಲ್ಲವನ್ನು ನೀವೆಲ್ಲ ಗಮನಿಸಿದ್ದೀರ. ಎಲ್ಲರಿಗೂ ಅದು ವಿಟ್ನೆಸ್ ಆಗಿದೆ ಕೂಡ. ಅದನ್ನು ವಿಶೇಷವಾಗಿ ಪ್ರತ್ಯೇಕವಾಗಿ ನಾನು ಮತ್ತೆ ಹೇಳಬೇಕಾಗಿಲ್ಲ. ಈ ಥರದ್ದೊಂದು ನಿರ್ಧಾರ ಅವ್ರು ತೊಗೊಂಡಿದ್ದಾರೆ ಅಂತಂದರೆ ಅದರ ಹಿಂದೆ ತುಂಬ ಯೋಚನೆ ಇರುತ್ತೆ, ತುಂಬ ಬಿಸ್ನೆಸ್ ಇರುತ್ತೆ, ತುಂಬ ವಿಷಯ ಇದ್ದೇ ಇರುತ್ತೆ. ಸೊ ಹಾಗಾಗಿ ಈ ಒಂದು ನಿರ್ಧಾರವನ್ನು ತೊಗೊಂಡಿದ್ದಾರೆ. ಇಲ್ಲ ಅಂತಂದರೆ ಅವರು ಇದೇ ವಾರದಲ್ಲಿ ಈವೆಂಟ್ನ ಇಟ್ಕೊಂಡು ಕಂಟೆಂಟ್ನ ರಿಲೀಸ್ ಮಾಡಬೇಕು, ಈವೆಂಟ್ಸ್ ಮಾಡಬೇಕು, ಎಲ್ಲ ತಯಾರಿ ಮಾಡಿಕೊಂಡು ಸಡನ್ನಾಗಿ ಏನಕ್ಕೆ ಒಂದು ಬ್ಯಾಕ್ಔಟ್ ಆಗ್ತಾರೆ ಅಂತಂದರೆ ಇಡೀ ಜಗತ್ತು ಇವತ್ತು ಯುದ್ಧವನ್ನು ಆವರಿಸ್ಕೊಂಡಿದೆ. ನಮ್ಮ ರಾಜ್ಯದಲ್ಲೇ ಸಾಕಷ್ಟು ಜನ ದುಬೈಯಲ್ಲಿ ಸಿಲುಕಾಕೊಂಡಿದ್ದಾರೆ, ಬೇರೆ ಬೇರೆ ದೇಶದಲ್ಲಿ ಸಿಗಾಕೊಂಡಿದ್ದಾರೆ, ಇಸ್ರೇಲ್ ಬೇರೆ ಬೇರೆ ಕಡೆ ಸಿಗಾಕೊಂಡಿದ್ದಾರೆ. ಎಷ್ಟು ಒದ್ದಾಡ್ತಿದ್ದಾರೆ, ಪರದಾಡ್ತಿದ್ದಾರೆ. ಅವರನ್ನು ಕರ್ಕೊಂಬರೋಂಥ ಕೆಲಸ ಸರ್ಕಾರಗಳಿಂದ ಮಾಡ್ತಾಯಿದ್ದಾರೆ. ಸೊ ಒಂದು ಕಡೆ ಅಮೇರಿಕಾ, ಇನ್ನೊಂದು ಕಡೆ ಈ ರೀತಿ ಮಿಡ್ಲ್ ಈಸ್ಟು, ಹಾಗೆ ಅಮೇರಿಕಾ, ಎಲ್ಲ ಕಡೆಯೂ ಕೂಡ ಈ ಯುದ್ಧದ ವಾತಾವರಣ ಇಡೀ ಜಗತ್ತನ್ನು ಒಂಥರ ಸ್ತಬ್ಧಗೊಳಿಸಿದೆ, ನೆಮ್ಮದಿಯನ್ನು ಕೆಡಿಸಿದೆ. ಇಂಥ ಹೊತ್ತಲ್ಲಿ ಸಿನಿಮಾ ರಿಲೀಸ್ ಮಾಡಿದ್ರೆ ಅದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಕೂಡ ಒಂದು ಪ್ರಶ್ನೆ. ಆಮೇಲೆ ಇದು ಬೇಸಿಕಲಿ ಇಂಗ್ಲೀಷ್ ಮತ್ತು ಕನ್ನಡದಲ್ಲಿ ತೆಗೆದಿರೋಂಥ ಸಿನಿಮಾ. ಇಂಗ್ಲೀಷ್ ಅಂದರೆ ಕಂಪ್ಲೀಟ್ ಹಾಲಿವುಡ್ ಸಿನಿಮಾ. ಹಾಲಿವುಡ್ ವರ್ಷನ್ನು ಮತ್ತು ಭಾರತೀಯ ಭಾಷೆಗಳಿಗೆ ಮಾಡಿರೋಂಥ ವರ್ಷನ್ನು ಎರಡೂ ಕೂಡ ಅಟ್ ಎ ಟೈಮ್ ರಿಲೀಸ್ ಮಾಡಬೇಕು ಅನ್ನೋದೇ
ಉದ್ದೇಶ ಕೂಡ. ಸೊ ಹಾಗಾಗಿ ಒಂದೇ ದಿನ ಈಗ ಇಂಗ್ಲೀಷ್ ವರ್ಷನ್ ಬಿಟ್ಟು ಬರೀ ಇಂಡಿಯಾದಲ್ಲಿ ಬರೀ ಇಂಡಿಯನ್ ವರ್ಷನ್ಸ್ಗಳನ್ನ ಬಿಟ್ಕೊಂಡ್ರೆ ಬಿಸ್ನೆಸ್ ವೈಸ್ ಆಗಲಿ ಅಥವಾ ಆಡಿಯನ್ಸ್ಗೆ ಆ ಒಂದು ಕಿಕ್ ಆಗಲಿ, ಆ ಒಂದು ಅಟ್ ಎ ಟೈಮ್ ನೋಡುವಂಥ ಒಂದು ಮಜಾ ಆಗಲಿ, ಅದು ಹೊರಟೋಗುತ್ತೆ. ಸೊ ಸಾಕಷ್ಟು ರೀಸನ್ಸ್ ಇದೆ. ಇದನ್ನು ನನಗೆ ಅನಿಸಿದ್ದಂಥ ಒಂದಷ್ಟು ರೀಸನ್ಗಳನ್ನ ನಾನು ಹೇಳ್ತಾ ಇದ್ದೀನಿ. ಇದರ ನಡುವೆ ಒಂದಷ್ಟು ವಿಷಯಗಳನ್ನ ನೋಡಿದೆ. KVN ಪ್ರೊಡಕ್ಷನ್ಸ್ ಬಗ್ಗೆ ಒಂದಷ್ಟು ಹಾಗೆ ಹೀಗೆ ಅವ್ರದ್ದು ಎಲ್ಲ ಸಿನಿಮಾಗಳು ಡಿಲೇ ಆಗ್ತಿದೆ, ಅವ್ರಿಗೆ ಏನಾಗಿದೆ ಅಂತ. KVN ಪ್ರೊಡಕ್ಷನ್ಸ್ ಇದು ಯಾವುದೂ ದೊಡ್ಡ ವಿಷಯನೇ ಅಲ್ಲ. ಅವ್ರು ತುಂಬ ಕೂಲಾಗಿದ್ದಾರೆ. ಆ್ಯಂಡ್ ಮೋರ್ ಓವರ್ ಅವರಿಗೆ ಈ ಥರದ್ದು ಹಲವಾರು ಸಿನಿಮಾ ಮಾಡೋಷ್ಟು ಕೆಪಾಸಿಟಿ ಇದೆ. ಇವತ್ತು ಭಾರತೀಯ ಚಿತ್ರರಂಗದಲ್ಲಿ KVN ಪ್ರೊಡಕ್ಷನ್ಸು ಒಂದು ಪ್ರಬಲ ಪ್ರೊಡಕ್ಷನ್ ಹೌಸ್ ಆಗಿ ನಿಂತ್ಕೊಂಡಿದೆ. ಅತಿ ದೊಡ್ಡ ಅಂದರೆ ದೇಶದ ಅತಿ ದೊಡ್ಡ ಸಿನಿಮಾಗಳನ್ನು ನಿರ್ಮಾಣ ಮಾಡ್ತಾ ಇದೆ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಆಲ್ರೆಡಿ ಜನನಾಯಕನ ಸಿನಿಮಾ ರಿಲೀಸ್ಗೆ ರೆಡಿಯಾಗಿತ್ತು. ಕೆಲವೊಂದು ಸೆನ್ಸಾರ್ ಸಮಸ್ಯೆ ಮತ್ತೊಂದು ಸಮಸ್ಯೆಗಳಿಂದ ಅದು ಮುಂದಕ್ಕೆ ಹೋಗಿದೆ. ಹಾಗಂತ ಅದು ಡಿಲೇ ಆಗಿಬಿಟ್ಟಿದೆ, ನಾವೇನೋ ಬಡ್ಡಿ ಕಟ್ಟಬೇಕು, ನಮ್ಮ ಲಾಸ್ ಆಗ್ಬಿಟ್ಟೆ, ಅದು ಯಾವ ಫರಕ್ಕೂ ಅವ್ರಿಗಿಲ್ಲ. ತುಂಬ ಆರಾಮಾಗಿದ್ದಾರೆ. ಸಿನಿಮಾ ಬರೋ ಟೈಮಿಗೆ ಬರುತ್ತೆ ಅಂತ ಇದ್ದಾರೆ. ಸಿನಿಮಾನ ತುಂಬ ಪ್ರೀತಿಸ್ತಾರೆ ಅವರು. ಒಳ್ಳೊಳ್ಳೆ ಮೇಕರ್ಸ್ಗಳ ಬೆನ್ನ ಹಿಂದೆ ಅವ್ರು ನಿಂತ್ಕೊತಾರೆ. ಸೊ ಇಡೀ ಭಾರತೀಯ ಚಿತ್ರರಂಗದಲ್ಲಿ 10 ಫಿಲ್ಮ್ ಮೇಕರ್ಗಳು, 10 ಸ್ಟಾರ್ಗಳು ತುಂಬ ಒಳ್ಳೊಳ್ಳೆ ಫಿಲ್ಮ್ಸ್ನ ಕಂಟೆಂಟ್ಸ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಅವ್ರು ಮುಂದಾಗಿದ್ದಾರೆ. ಅದರಂತೆ ಸಾಕಷ್ಟು ಸಿನಿಮಾಗಳು ಮಾಡಿದ್ದಾರೆ ಕೂಡ. ತುಂಬ ದೊಡ್ಡ ಸಿನಿಮಾಗಳ ಹಿಂದಿನ ಶಕ್ತಿ ಕೂಡ ಅವರಾಗಿದ್ದಾರೆ. ಅದಕ್ಕೆ RRR ಇಂದ ಹಿಡಿದು ಸಾಕಷ್ಟು ಸಿನಿಮಾಗಳು ಅದಕ್ಕೆ ಎಕ್ಸಾಂಪಲ್ ಆಗಿ ನೀವು ಕಂಡಿರ್ತೀರ. ನೀವು ಅವ್ರ ಬಗ್ಗೆ KVN ಪ್ರೊಡಕ್ಷನ್ಸ್ ಬಗ್ಗೆ ನೋಡಿದ್ರೆ ಗೊತ್ತಾಗುತ್ತೆ ಕೂಡ. ಸೊ KVN ಪ್ರೊಡಕ್ಷನ್ನಲ್ಲಿ KD ವಿಷಯಕ್ಕೆ ಒಂದಷ್ಟು ಜನ KD ವಿಷಯ ಮಾಡಿದ್ರೆ, KD ಆಲ್ರೆಡಿ 30ಕ್ಕೆ ಅನೌನ್ಸ್ ಆಗಿದೆ, ಏಪ್ರಿಲ್ 30ಕ್ಕೆ ರಿಲೀಸ್ ಆಗ್ತಿದೆ ಕೂಡ. ಎಲ್ಲ ಸಿನಿಮಾಗಳು ಡಿಲೇ ಆಗ್ತಿದೆ ಅವ್ರಿಗೆ, ಅವರು ಪ್ರೊಡಕ್ಷನ್ ಹೌಸ್ ಬಗ್ಗೆ ಈ ರೀತಿ ಆ ರೀತಿ ಅಂತ. ಸೊ ಎಲ್ಲದಕ್ಕೂ ಒಂದು ಕಾರಣ ಇರುತ್ತೆ, ಎಲ್ಲದಕ್ಕೂ ಒಂದು ರೀಸನ್ ಇರುತ್ತೆ. ಸಿನಿಮಾನ ತುಂಬ ಮನಸ್ಸಿಂದ ಸಿನಿಮಾನ ಎಲ್ಲರಿಗೂ ರೀಚ್ ಮಾಡಬೇಕು, ದೊಡ್ಡದಾಗಿ ಮಾಡಬೇಕು ಅಂತಲೇ ಮಾಡಿರುವಂಥ ಒಂದು ಹೆಮ್ಮೆಯ ಪ್ರೊಡಕ್ಷನ್ ಹೌಸು. ಸೊ 30ಕ್ಕೆ ಅದು ಬರ್ತಾ ಇದೆ. ಹಾಗೆಯೇ ಟಾಕ್ಸಿಕ್ಕು ರೀಸ್ಕೆಡ್ಯೂಲ್ ಮಾಡಿದ್ರ ಹಿಂದಿನ ಉದ್ದೇಶ ಅವರು ತುಂಬ ಕ್ಲಿಯರಾಗಿ ಸ್ಟೇಟ್ಮೆಂಟ್ ವೈಸು ಎಲ್ಲರ ಕಡೆ ಕೊಟ್ಟಿದ್ದಾರೆ, ಎಲ್ಲ ಕಡೆನೂ ಅದು ಸ್ಪ್ರೆಡ್ ಆಗ್ತಿದೆ. ಸೊ ಇದು ಒಂದು ಕ್ಲಾರಿಟಿ. KVN ಪ್ರೊಡಕ್ಷನ್ಸ್ದು ಆಲ್ರೆಡಿ ಮೆಗಾಸ್ಟಾರ್ ಚಿರಂಜೀವಿ ಅವರಿಗೆ ಟಾಲಿವುಡ್ಡಲ್ಲೇ ಅತಿ ದೊಡ್ಡ ಸಿನಿಮಾವನ್ನು ಅವ್ರು ನಿರ್ಮಾಣ ಮಾಡ್ತಾರೆ. ಆಲ್ರೆಡಿ ಅದು ಕೆಲಸಗಳು ಶುರುವಾಗಿದೆ, ಅದು ನಡೀತಾ ಇದೆ. ಇನ್ನೊಂದು ಕಡೆ ಮಲಯಾಳಮಲ್ಲಿ ಒಂದು ಸಿನಿಮಾ ರೆಡಿಯಾಗಿದೆ, ಮಂಜುಮಲ್ ಬಾಯ್ಸ್ ಟೀಮಿಂದ ಮಾಡಿರುವಂಥದ್ದು. ಕನ್ನಡದಲ್ಲಿ ಇನ್ನೊಂದೆರಡು ಸಿನಿಮಾ ರೆಡಿಯಾಗಿದೆ, ಅದು ಯಾರಿಗೂ ಗೊತ್ತಿಲ್ಲ, ಅದು ಸದ್ಯದಲ್ಲಿ ಅನೌನ್ಸ್ ಆಗುತ್ತೆ. ಅದರ ಜೊತೆಗೆ ಬಾಲಿವುಡ್ಡಲ್ಲಿ ಅಕ್ಷಯ್ ಕುಮಾರ್ ಅವರನ್ನು ಇಟ್ಕೊಂಡು ಪ್ರಿಯದರ್ಶನ್ ಡೈರೆಕ್ಟ್ರು ಆ ಒಂದು ಸಿನಿಮಾ ಕೂಡ ಇನ್ನೇನು ಪೋಸ್ಟ್ ಪ್ರೊಡಕ್ಷನ್ ಆಗಿದೆ. ಈ ರೀತಿಯಾಗಿ ಸಿನಿಮಾಗಳನ್ನು ನಿರಂತರವಾಗಿ ಮಾಡ್ತಿರುವಂಥ ಒಂದು ಹೆಮ್ಮೆಯ ಸಂಸ್ಥೆ, ಕನ್ನಡಿಗರ ಸಂಸ್ಥೆ, ಕರ್ನಾಟಕದ ಸಂಸ್ಥೆ. ಇವತ್ತು ಇಡೀ ವರ್ಲ್ಡ್ ಲೆವೆಲಲ್ಲಿ ಸಿನಿಮಾನ ಮಾಡೋದಕ್ಕೆ ಹೊರಟಿರುವಂಥ ಸಂಸ್ಥೆ. ಅದಕ್ಕೆ ಮಾನ್ಸ್ಟಾರ್ ಕ್ರಿಯೇಷನ್ಸ್ ಯಶ್ ಅವರು ಕೂಡ ಸಾಥ್ ಕೊಟ್ಟಿರುವಂಥದ್ದು. ಸೊ ಇಷ್ಟು ದೊಡ್ಡ ಪ್ರೊಡಕ್ಷನ್ ಹೌಸು ಇವತ್ತು ಬ್ಯಾಕ್ ಟು ಬ್ಯಾಕ್ ಇಡೀ ಇಂಡಿಯನ್ ಸಿನಿಮಾ ಬ್ಯಾಕ್ ಬೋನ್ ಆಗಿ ನಿಂತಿದೆ. ಸೊ ಅದಕ್ಕೆ ನಾವು ಒಂದು ಸಲಾಮ್ ಹೇಳಲೇಬೇಕು. ಅವರ ಒಂದು ಗಟ್ಟಿ ನಿರ್ಧಾರ ಮತ್ತು ಅವ್ರು ನಾವು ಕೂಲ್ನೆಸ್ಸು. ಇವತ್ತೇನೋ ಟಾಕ್ಸಿಕ್ ಇದು ಸ್ಕೆಡ್ಯೂಲ್ ಮಾಡಿದ್ವಿ, ಹಿಂಗೆ ಆಗೋಯ್ತು, ಇದು ಮುಂದಕ್ಕೆ ಹೋಯ್ತಲ್ಲ, ಅದೆಲ್ಲ ಯಾವುದಿಲ್ಲ. ಆಲ್ರೆಡಿ ಅವ್ರು ಬಿಸ್ನೆಸ್ ಮಾಡಿದ್ದಾರೆ, ಅವರು ತುಂಬ ಸೇಫ್ ಆಗಿದ್ದಾರೆ. ಆ್ಯಂಡ್ ಆಲ್ರೆಡಿ ಎಲ್ಲ ಸಿನಿಮಾಗಳದ್ದು ಬಿಸ್ನೆಸ್ಸು ಆನ್ ಟ್ರ್ಯಾಕಲ್ಲಿದೆ. ಯಾವ ಟೆನ್ಷನ್ನು ಯಾವುದೂ ಇಲ್ಲ. ಸುಮ್ಮನೆ ಈ ಪ್ರೊಡಕ್ಷನ್ ಹೌಸ್ ಹಿಂಗೆ ಮಾಡ್ತು, ಅದನ್ನು ಫೇಸ್ ಮಾಡೋ ಚಾಲೆಂಜ್ ಇರಬೇಕು, ಯಾವ ಒಂದು ಸಣ್ಣ ಪುಟ್ಟದೆಲ್ಲ ನೋಡಿದ್ವಿ, ಅದೆಲ್ಲ ರೀಸನ್ನು. ಸೊ ತಿಳ್ಕೊಂಡು ಮಾತಾಡಿ, ಗೊತ್ತಿಲ್ಲದೆ ಇದ್ದರೆ ಅದ್ರ ಬಗ್ಗೆ ತಿಳ್ಕೊಂಡು ಮಾತಾಡಿ, ಅಥವಾ ರಿಸರ್ಚ್ ಮಾಡಿ ಅದನ್ನು ನೋಡಿ ಆಮೇಲೆ ಮಾತಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನಾನು ಬೆಳಗ್ಗೆಯಿಂದ ಒಂದಷ್ಟು ಟಾಕ್ಸಿಕ್ ಸಿನಿಮಾ ವಿಚಾರಕ್ಕೆ ಕೇಳಿದಂತಹ ಈ ಡೆವಲಪ್ಮೆಂಟ್ಗಳನ್ನೆಲ್ಲ ನೋಡಿದ್ಮೇಲೆ ನನಗೂ ಇದ್ರ ಬಗ್ಗೆ ಒಂದು ಮಾತಾಡಬೇಕು ಅಂತ ಅನ್ನಿಸ್ತು. ಹಾಗಾಗಿ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಟಾಕ್ಸಿಕ್ಕು ನಮ್ಮ ಇಡೀ ಭಾರತೀಯ ಚಿತ್ರರಂಗಕ್ಕೆ, ವಿಶೇಷವಾಗಿ ಕನ್ನಡಿಗರಿಗೆ ತುಂಬ ದೊಡ್ಡ ಹೆಮ್ಮೆಯ ಸಿನಿಮಾ. ಆ್ಯಂಡ್ ಇಡೀ ಸೌತ್ ಇಂಡಿಯಾ ಅಂದರೆ ಹಬ್ಬ, ಅಂದರೆ ನಮ್ಮ ಭಾರತೀಯ ಸಿನಿಮಾ ಅನ್ನೋ ಒಂದು ಅಷ್ಟರ ಮಟ್ಟಿಗೆ ಹಬ್ಬ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಆಲ್ರೆಡಿ ತೆಲುಗು ನಾಡಲ್ಲಿ ತುಂಬ ದೊಡ್ಡದಾಗಿ ಸಂಭ್ರಮಿಸ್ತಾ ಇದ್ದಾರೆ, ತಮಿಳ್ನಾಡಲ್ಲಿ ತುಂಬ ದೊಡ್ಡ ಟಾಕ್ ಆಗ್ತಿದೆ. ಇನ್ನೊಂದು ಕಡೆ ಮಲಯಾಳಿಗಳು ಯಾವಾಗ ಬರುತ್ತೆ ಅಂತ ಕಾಯ್ತಾಯಿದ್ರು, ಕನ್ನಡಿಗರು ತುದಿಗಾಲಲ್ಲಿ ನಿಂತಿದ್ರು. ಇದು ಬಿಟ್ಟು ಇಡೀ ನಾರ್ತ್ ಮಾರ್ಕೆಟು ಅಷ್ಟು ಈಗರ್ಲಿ ವೇಟಿಂಗು. ಬಿಕಾಸ್ ರಾಕಿ ಬಾಯಿಗೆ ಅಷ್ಟು ದೊಡ್ಡ ಅಭಿಮಾನಿ ಸಮೂಹ ಇವತ್ತು ಉಟ್ಕೊಂಡಿದೆ, ಅವರ ಸಿನಿಮಾಗಳನ್ನು ನೋಡುವಂಥ ಸಮೂಹ. ಇನ್ನೊಂದು ಜೊತೆಗೆ ಜಾಗತಿಕ ಮಟ್ಟದಲ್ಲಿ ಜಾಗತಿಕ ಸಿನಿಮಾ ಮೇಕರ್ಸು, ಜಾಗತಿಕ ಸಿನಿಮಾ ಲವರ್ಸು ಎಲ್ಲರೂ ಕೂಡ ಟಾಕ್ಸಿಕ್ ಬಗ್ಗೆ ವಿಶೇಷವಾಗಿ ಕುತೂಹಲಭರಿತರಾಗಿ ಕಾಯ್ತಾಯಿದ್ರು. ಅನ್ಫಾರ್ಚುನೇಟು ಈ ಯುದ್ಧ ಬಂದಿದೆ. ಸೊ ಈ ಯುದ್ಧದ ಕಾರಣ ಪ್ರಾಪರ್ ಬಿಸ್ನೆಸ್ ಡೀಲ್ ಇದು. ಯಾವುದೇ ಸಿನಿಮಾಗೆ ಹೆದರಿನೂ ಅಲ್ಲ, ಯಾರಿಗೋ ಹೆದರ್ಕೊಂಡು ಬೆದರ್ಕೊಂಡು ನಿಲ್ಲೋ ಮಗನೇ ಅಲ್ಲ ರಾಕಿಂಗ್ ಸ್ಟಾರ್ ಯಶ್ ಬಗ್ಗೆ ಗೊತ್ತಿರೋರಿಗೆ ಗೊತ್ತಿರುತ್ತೆ ಅವ್ರ ಗತ್ತೇನು ಅಂತ. ಅಂದರೆ ಅವ್ರ ಕೆರಿಯರ್ ಆಗಲಿ, ಅವರ ನಡತೆ ಆಗಲಿ, ಅವ್ರು ಇಲ್ಲಿವರೆಗೂ ಮಾಡ್ಕೊಂಡು ಬಂದಿರೋ ಕೆಲಸಗಳಾಗಲಿ ಯಾವತ್ತೂ ಅಷ್ಟೇ ಅವರು ಇಟ್ಟಿದ್ದ ಹೆಜ್ಜೆ ಯಾವತ್ತೂ ಹಿಂದೆ ಇಟ್ಟಿಲ್ಲ. ಆ್ಯಂಡ್ ಹೇಳಿದ ಮಾತ್ರ ಪ್ರಕಾರನ ಅದಕ್ಕಿಂತ ಡಬಲ್ ಅವ್ರು ಮಾಡಿರ್ತಾರೆ, ಆ ರೀತಿಯಾದಂಥ ಕ್ಯಾರೆಕ್ಟ್ರು. ಸೊ ಅಂಥವರೊಬ್ಬರು ಈ ನಿರ್ಧಾರ ತೊಗೊಂಡಿದ್ದಾರೆ ಅಂದರೆ ಓನ್ಲಿ ಬಿಕಾಸ್ ಆಫ್ ಯುದ್ಧ ಆ್ಯಂಡ್ ಪ್ರಾಪರ್ ಆ ಬಿಸ್ನೆಸ್ ಡೀಲು.
ವ್ಯಾಪಾರ ಮುಖ್ಯ ಆಗುತ್ತೆ ಈ ಥರದ್ದೊಂದು ಸ್ಕೇಲು ಇಷ್ಟು ದೊಡ್ಡ ಸಿನಿಮಾ ಮಾಡಿದಾಗ. ಸೊ ಹಾಗಾಗಿ ಅದನ್ನೆಲ್ಲವನ್ನು ಗಮನದಲ್ಲಿಟ್ಕೊಂಡು ಅವರು ಈ ಒಂದು ನಿರ್ಧಾರವನ್ನು ತಗೊಂಡಿದ್ದಾರೆ. ಇನ್ನೂ ಒಂದು ಕಡೆ ಹೇಳಬೇಕು ಅಂತಂದರೆ, ಯಾಕೆ ಜೂನ್ 4ಕ್ಕೆ ಇನ್ನೂ ಬೇಗ ಬರ್ಬೋದಿತ್ತಲ್ಲ, ಅಷ್ಟೊತ್ತಿಗೆ ಯುದ್ಧ ತಣ್ಣಗಾಗ್ಬೋದಲ್ಲ, ಎಲ್ಲ ಕಡೆ ರಿಲೀಸ್ ಮಾಡ್ಬೋದಲ್ಲ, ಯಾಕೆ ಇಷ್ಟು ಲೇಟು ಅಂತಂದರೆ ಅದಕ್ಕೂ ಕೂಡ ಸಾಕಷ್ಟು ರೀಸನ್ಸ್ ಇದ್ದಾವೆ. ಇದು ನನ್ನ ಊಹೆ. ಸೊ ಈಗ ಏಪ್ರಿಲ್ಗೆ KVN ಪ್ರೊಡಕ್ಷನ್ಸ್ದೇ ಒಂದು ಸಿನಿಮಾ ಬರುತ್ತೆ, ಹಾಗೆಯೇ ಮೇನಲ್ಲಿ ಒಂದು ಸಿನಿಮಾ ಬರಬಹುದು, ಅದು ಕ್ಲಾರಿಟಿ ಇಲ್ಲ, ಬರಬಹುದು. ಇದ್ರ ಜೊತೆಗೆ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಸಿನಿಮಾಗಳು ಸ್ಕೆಡ್ಯೂಲ್ ಆಗಿದ್ದಾವೆ. ಏನಂದರೆ ಒಂದು ಮೇಯ್ನ್ ರೀಸನ್ ನನಗನ್ಸಿದೆ ಏನಂತಂದರೆ, ಇಂಡಸ್ಟ್ರಿಯಲ್ಲಿ ಟಾಕ್ಸಿಕ್ ಬರುತ್ತೆ ಅನ್ನೋ ಕಾರಣಕ್ಕೆ ತುಂಬ ಸಿನಿಮಾಗಳು ಪಾಪ ಬ್ಯಾಕ್ಔಟ್ ಆದರು. ಅಂದರೆ ದೊಡ್ಡ ಸಿನಿಮಾ ಬರ್ತಾಯಿದೆ, ನಾವು ಬಂದರೆ ವರ್ಕೌಟ್ ಆಗುತ್ತೋ ಇಲ್ವೋ, ನಾವು ಬಂದರೆ ಮುಳುಗೋಗ್ತೀವಿ, ಇದು ವರ್ಕ್ ಆಗಲ್ಲ, ಎಲ್ಲ ಅದ್ರ ಮೇಲೆ ಫೋಕಸ್ ಆಗಿರ್ತಾರೆ. ಮತ್ತು ಆ ಸ್ಕೇಲ್ ಸಿನಿಮಾ ನೋಡಿದ್ರೆ ನಮ್ಮ ಸಿನಿಮಾಗಳಿಗೆ ಹೇಗೆ ರಿಯಾಕ್ಟ್ ಮಾಡ್ತಾರೋ ಗೊತ್ತಿಲ್ಲ ಅನ್ನೋ ಒಂದು ಭಯ. ಜೊತೆಗೆ ಬೇಡ, ಅದೊಂದು ದೊಡ್ಡ ಪ್ರಯತ್ನ ಆಗಿದೆ, ಅದಕ್ಕೆ ನಾವೆಲ್ಲರೂ ಜೊತೆಯಾಗಿ ನಿಂತ್ಕೋಬೇಕು, ಅದಕ್ಕೆಲ್ಲ ಪ್ರೋತ್ಸಾಹ ಕೊಡಬೇಕು, ಫಸ್ಟ್ ಅದಕ್ಕೆ ಪ್ರಿಫರೆನ್ಸ್ ಕೊಡಬೇಕು ಅನ್ನೋ ಒಂದು ಉದ್ದೇಶ ಕೂಡ. ಸೊ ಇವಾಗ ಸಡನ್ನಾಗಿ ಚೇಂಜ್ ಆಗಿರೋದ್ರಿಂದ ಸಾಕಷ್ಟು ಸಿನಿಮಾಗಳು ಈಗ ಅಂದರೆ ಆಲ್ರೆಡಿ ಸ್ಕೆಡ್ಯೂಲ್ ಆಗಿರುವಂಥದ್ದು ಒಂದಷ್ಟು ಕನ್ನಡದ ಸಿನಿಮಾಗಳೇ, ತುಂಬ ದೊಡ್ಡ ದೊಡ್ಡ ಸಿನಿಮಾಗಳೇ, ಬೇರೆ ಭಾಷೆಯ ಸಿನಿಮಾಗಳೇ, ಇಂಡಿಯನ್ ಸಿನಿಮಾಗಳೇ ಇದ್ದಾವೆ. ಸೊ ಹಾಗಾಗಿ ಅದು ಎಲ್ಲವನ್ನೂ ಗಮನದಲ್ಲಿ ಇಟ್ಕೊಂಡು ಈ ಒಂದು ನಿರ್ಧಾರನ ತಗೊಂಡಿದ್ದಾರಾ ಅಂತ ಕೂಡ ನನಗೆ ಅನ್ನಿಸ್ತಿದೆ. ಸೊ ಇದಿಷ್ಟು ವಿಷಯ ಟಾಕ್ಸಿಕ್ ಬಗ್ಗೆ ನಾನು ಬೇರೆ ಬೇರೆ ಥರದ ಸುದ್ದಿಗಳನ್ನೆಲ್ಲ ನೋಡಿದಾಗ ನನಗೆ ಇದಿಷ್ಟು ವಿಷಯ ಮಾತಾಡಬೇಕು ಅನ್ನಿಸ್ತು. ಕನ್ನಡ ಪಿಕ್ಚರ್ ಥ್ರೂ ಇದಿಷ್ಟು ಕಮ್ಯುನಿಕೇಟ್ ಮಾಡಬೇಕು ಅನ್ನಿಸ್ತು, ಇದಿಷ್ಟು ಹೇಳಿದ್ದೀನಿ. ಸೊ ಟಾಕ್ಸಿಕ್ಕು ಜೂನ್ 4ಕ್ಕೆ ಬರ್ತಿದೆ. ಈ ಸಿನಿಮಾ ಕುರಿತು ನೆಕ್ಸ್ಟ್ ಅಪ್ಡೇಟ್ಸು ನಾವು ಆದಷ್ಟು ಬೇಗ ಕೊಡ್ತೀವಿ. ನಮಸ್ಕಾರ.